ಸಿಎಸ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟಿದ್ದಂತ ರವಿಕುಮಾರ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ರವಿಕುಮಾರ್ಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ತಯಾರಿ ಮಾಡಿಕೊಂಡಿದ್ದಾರೆ. ವಿಧಾನಸೌಧ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ವೇಳೆಯ ವಿಡಿಯೋ ಫುಟೇಜ್ ಕೂಡ ಸಂಗ್ರಹಿಸಿದ್ದಾರೆ. ರವಿಕುಮಾರ್ ಮಾತಾಡಿದ್ದಾರೆ ಎನ್ನಲಾದಂತಹ ವಿಡಿಯೋ, ಆ ವಿಡಿಯೋದಲ್ಲೇ ಈ ಆಕ್ಷೇಪಾರ್ಹ ಹೇಳಿಕೆ ಇರೋದು, ಅದೇ ಆರೋಪ. ಸೊ ಆ ವಿಡಿಯೋವನ್ನ ಪರಿಶೀಲಿಸಿ ಎಫ್ಎಸ್ಎಲ್ಗೆ ರವಾನೆ ಮಾಡಿದ್ದಾರೆ. ಎಫ್ಎಸ್ಎಲ್ಗೆ ರವಾನೆ ಮಾಡೋದಕ್ಕೆ ಪೊಲೀಸರು ಆ ವಿಡಿಯೋವನ್ನು ಸಂಗ್ರಹಿಸಿದ್ದಾರೆ. ಅದು ಎಫ್ಎಸ್ಎಲ್ಗೆ ಕಳಿಸಿ ಅದಾದ್ಮೇಲೆ ಆ ರಿಪೋರ್ಟ್ ಬರಬೇಕು. ರವಿಕುಮಾರ್ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆ. ಇನ್ನೇನು ಆಯ್ಕೆಗಳಿಲ್ಲ ಅವರಿಗೆ. ಕಾನೂನಾತ್ಮಕವಾಗಿ ಈಗ ಬಂದಿರುವಂಥ ಆರೋಪವನ್ನು ಎದುರಿಸಬೇಕು. ಇದೇ ವಿಡಿಯೋ, ಇದರಲ್ಲಿ ಮಾತಾಡುವಾಗ ಅಂದರೆ ಬಿಜೆಪಿ ನಾಯಕರು ಅಲ್ಲಿ ಪ್ರತಿಭಟನೆ ಮಾಡ್ತಿರ್ತಾರೆ. ಆ ಸಂದರ್ಭದಲ್ಲಿ ರವಿಕುಮಾರ್ ಅವರು ಆಡಿರುವಂಥ ಮಾತುಗಳು ಈ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿರುದ್ಧ ಮಾತನಾಡಿರುವಂಥ ರೀತಿ, ಬಳಸಿರುವಂಥ ಪದ ಆಕ್ಷೇಪಾರ್ಹ ಹೇಳಿಕೆಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರ ವಿರುದ್ಧ ದೂರು ದಾಖಲಾಗಿ ಎಫ್ಐಆರ್ ಕೂಡ ಆಗಿದೆ. ಕೋರ್ಟಿನ ಮೊರೆ ಹೋಗ್ಬೇಕು ಅವರು. ಮತ್ತೊಂದು ಕಡೆ ಈ ವಿಡಿಯೋವನ್ನು ಪೊಲೀಸರು ಸಂಗ್ರಹ ಮಾಡಿ ಎಫ್ಎಸ್ಎಲ್ ಕಳಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಯಾಕಂದರೆ ನಾಳೆ ದಿನ ಆ ಪ್ರಶ್ನೆ ಉದ್ಭವ ಆಗಬಾರ್ದು ಅನ್ನೋ ಕಾರಣಕ್ಕೆ ಎಫ್ಎಸ್ಎಲ್ಗೆ ಕಳುಹಿಸಿ ಅದರ ಅಸಲಿಯತ್ತನ್ನು, ಆ ರಿಪೋರ್ಟನ್ನು ಪಡ್ಕೊಂಡು ಅದಾದಮೇಲೆ ಕೇಸ್ನಲ್ಲಿ ಮುಂದುವರಿಯೋದು. ಪೊಲೀಸರು ಸದ್ಯ ಎನ್ ರವಿಕುಮಾರ್ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ನೋಟಿಸ್ ನೀಡೋದಕ್ಕೆ ಸಿದ್ಧತೆ ಮಾಡಿದ್ದಾರೆ. ರವಿಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ರನ್ನ ಅವಹೇಳನ ಮಾಡಿದಂತಹ ಆರೋಪದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರವಿಕುಮಾರ್ಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ಎಫ್ಐಆರ್ ಕೂಡ ಆಗಿದೆ. ನೋಟಿಸ್ ನೀಡಿ ರವಿಕುಮಾರ್ರ ವಿಚಾರಣೆಗೆ ಕರೆಯೋದಕ್ಕೆ ಪೊಲೀಸರು ಸಿದ್ಧತೆ ಮಾಡಿಕೊಂಡಿರೋದು. ರವಿಕುಮಾರ್ ಮಾತಾಡಿದ್ದಾರೆ ಎನ್ನಲಾದಂತಹ ಈ ವಿಡಿಯೋ, ನೀವೀಗ ಗಮನಿಸ್ತಾ ಇರುವಂತಹ ವಿಡಿಯೋ, ಆ ವಿಡಿಯೋವನ್ನು ಕೂಡ ಪೊಲೀಸರು ಈಗಾಗಲೇ ಸಂಗ್ರಹ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಮಾತಾಡಿರುವಂಥ ಮಾತುಗಳು ವಿವಾದಕ್ಕೆ ಕಾರಣ ಆಗಿರೋದು. ಒರಿಜಿನಲ್ ವಿಡಿಯೋವನ್ನು ಸದ್ಯ ಪೊಲೀಸರು ಸಂಗ್ರಹಿಸ್ತಾ ಇದ್ದಾರೆ. ಯಾಕಂದರೆ ಅದರ ಅಸಲಿಯತ್ತನ್ನು ತಿಳ್ಕೊಳ್ಳೋ ಸಲುವಾಗಿ ಆ ವಿಡಿಯೋವನ್ನು ಪರಿಶೀಲನೆ ನಡೆಸಿ ಅದಾದಮೇಲೆ ಅದನ್ನು ಎಫ್ಎಸ್ಎಲ್ಗೆ ರವಾನೆ ಮಾಡ್ತಾರೆ. ಮತ್ತು ಲ್ಯಾಬಲ್ಲಿ ಅದನ್ನು ಟೆಸ್ಟ್ಗೆ ಒಳಪಡಿಸಲಾಗುತ್ತೆ. ವಿಡಿಯೋದಲ್ಲಿನ ಮಾತುಗಳು ರವಿಕುಮಾರ್ ಅವರದ್ದೇನಾ ಅನ್ನುವಂಥದ್ದು ಎಫ್ಎಸ್ಎಲ್ ವರದಿ ಬಂದ ಬಳಿಕ ಅದರ ಅಸಲಿಯತ್ತೇನು, ಸತ್ಯ ಏನು ಅನ್ನೋದು ಬಯಲಾಗುತ್ತೆ. ರವಿಕುಮಾರ್ ವಿರುದ್ಧ ಜಾಮೀನು ರಹಿತ ಪ್ರಕರಣ ದಾಖಲಾಗ್ಬೋದು. BNS 351(3) 7 ವರ್ಷಗಳ ಶಿಕ್ಷೆ ಮತ್ತು ದಂಡಕ್ಕೆ ಅವಕಾಶ ಇರುತ್ತೆ. ಇದರಲ್ಲಿ 351(3) ಆ ಸೆಕ್ಷನ್ನ ಅಡಿ ಅರೆಸ್ಟ್ ಮಾಡುವಂಥ ಅವಕಾಶ ಕೂಡ ಇರುತ್ತೆ. ಹೀಗಾಗಿ ರವಿಕುಮಾರ್ ಕೋರ್ಟ್ ಮೊರೆ ಹೋಗುವಂಥ ಸಾಧ್ಯತೆ ಇದೆ. ರವಿಕುಮಾರ್ಗಿರುವಂಥ ಈಗ ಏಕೈಕ ಆಯ್ಕೆ ಅದು ಮುಖ್ಯ ಕಾರ್ಯದರ್ಶಿಯವರ ಅವಹೇಳನ ಪ್ರಕರಣಕ್ಕೆ ಸಂಬಂಧಪಟ್ಟ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.